ಓಂ ಕೃಷ್ಣಾಯ ನಮಃ. ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ವಿದ್ಯೆ, ಬುದ್ಧಿ, ನೆಮ್ಮದಿ, ಆರೋಗ್ಯ, ಆಯಸ್ಸು, ಯಶಸ್ಸು ಸಿಗಬೇಕೆಂದರೆ ಬೆಳಗ್ಗೆ ಏಳುವಾಗ ಈ ಶ್ಲೋಕಗಳನ್ನು ದಿನನಿತ್ಯ ಹೇಳಬೇಕು. ಈ ಶ್ಲೋಕಗಳನ್ನು ಯಾವಾಗ ಮತ್ತು ಯಾಕೆ ಹೇಳಬೇಕು, ಅದರಿಂದಾಗುವ ಪ್ರಯೋಜನವೇನು ಅನ್ನೋದರ ಬಗ್ಗೆ ನಾವಿವತ್ತು ತಿಳಿಸಿಕೊಡಲಿದ್ದೇವೆ. ಮೊದಲನೆಯದಾಗಿ, ಬೆಳಗ್ಗೆ ಎದ್ದ ಬಳಿಕ ಎರಡೂ ಕೈ ನೋಡಿಕೊಂಡು ಕರಾಗ್ರೆ ವಸತೆ ಶ್ಲೋಕ ಹೇಳಬೇಕು. ತದನಂತರ ಬಲಗಡೆಗೆ ಮುಖ ಮಾಡಿ ಹೇಳಬೇಕು. ಇದರಿಂದ ನಿಮ್ಮ ದಿನ ಉತ್ತಮವಾಗಿರುತ್ತದೆ. ಶ್ಲೋಕ ಹೇಗೆ ಹೇಳಬೇಕೆಂದರೆ, ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆತೋ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ. ಈ ಶ್ಲೋಕದ ಅರ್ಥ: ಬೆರಳ ತುದಿಯಲ್ಲಿ ಲಕ್ಷ್ಮೀದೇವಿ, ಮಧ್ಯಭಾಗದಲ್ಲಿ ಸರಸ್ವತಿ ದೇವಿ ಮತ್ತು ಕರಮೂಲದಲ್ಲಿ ಗೋವಿಂದನು ವಾಸಿಸುತ್ತಾನೆ. ಬೆಳಗ್ಗೆ ಕೈ ನೋಡುವುದು ಶುಭವಾಗಿದೆ. ಈ ಶ್ಲೋಕವನ್ನು ಪ್ರತಿದಿನ ಬೆಳಗ್ಗೆ ಎದ್ದಾಗ ಯಾರ ಮುಖವೂ ನೋಡದೆ ನಿಮ್ಮ ಹಸ್ತವನ್ನು ನೋಡಿಕೊಂಡು ಹೇಳಬೇಕು. ಇದಾದ ಬಳಿಕ ಭೂಮಿಗೆ ಕಾಲು ತಾಕಿಸುವ ಮುನ್ನ ಭೂಮಿ ತಾಯಿಯಲ್ಲಿ ಕ್ಷಮೆ ಕೇಳಿ ಒಂದು ಶ್ಲೋಕವನ್ನು ಹೇಳಬೇಕು. ಆ ಶ್ಲೋಕ ಹೇಗಿದೆ ಅಂದರೆ, ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಾಸ್ವಮೇ. ಈ ಶ್ಲೋಕದ ಅರ್ಥ: ಸಮುದ್ರವನ್ನು ಉಡುರಾಗಿ ಧರಿಸಿರುವ ದೇವಿಯೇ, ಪರ್ವತಗಳನ್ನು ಸ್ತನಗಳಾಗಿ ಧರಿಸಿರುವ ಭೂದೇವಿಯೇ, ವಿಷ್ಣುವಿನ ಪತ್ನಿಯಾದ ದೇವಿಯೇ, ನಾನು ನಿನ್ನನ್ನು ನಮಸ್ಕರಿಸುತ್ತೇನೆ. ನನ್ನ ಕಾಲಿಗೆ ಸ್ಪರ್ಶವಾದ ಕಾರಣ ಕ್ಷಮಿಸು, ನನ್ನನ್ನು ಕ್ಷಮಿಸು. ಈ ಶ್ಲೋಕವನ್ನು ಕೂಡ ಪ್ರತಿದಿನ ಬೆಳಗ್ಗೆ ಹೇಳಬೇಕು. ಇನ್ನು ಮೂರನೆಯದಾಗಿ, ಸ್ನಾನವಾದ ಬಳಿಕ ದೇವರ ಮುಂದೆ ದೀಪ ಹಚ್ಚಿ ವಿದ್ಯೆ ಬುದ್ಧಿಗಾಗಿ 3 ಶ್ಲೋಕವನ್ನು ಹೇಳಬೇಕು. ಮೊದಲನೆಯ ಶ್ಲೋಕ: ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ಈ ಶ್ಲೋಕದ ಅರ್ಥ: ತಿರುವು ಮುಖದ ಬೃಹತ್ ಶರೀರದ ಕೋಟಿಯಷ್ಟು ಸೂರ್ಯನಷ್ಟು ಪ್ರಕಾಶಮಾನವಾದ ಗಣೇಶ ದೇವರೇ, ನನ್ನ ಎಲ್ಲ ಕೆಲಸಗಳು ವಿಘ್ನವಿಲ್ಲದೆ ನಡೆಯಲಿ ಎಂದು ಪ್ರಾರ್ಥಿಸುತ್ತೇನೆ. ಎರಡನೇ ಶ್ಲೋಕ: ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಶ್ಲೋಕದ ಅರ್ಥ: ಓ ದೇವಿಯೇ, ಸರಸ್ವತಿಯೇ, ನಿನಗೆ ನನ್ನ ನಮನ. ನೀನು ವರ ನೀಡುವವಳಾಗಿಯೂ ಇಚ್ಛೆಪೂರ್ವಕವಾಗಿ ರೂಪಗಳನ್ನು ತೆಗೆದುಕೊಳ್ಳುವವಳಾಗಿಯೂ ಖ್ಯಾತಿಯಾಗಿದೆ. ಇಂದಿನಿಂದ ನಾನು ವಿದ್ಯಾಭ್ಯಾಸವನ್ನು ಆರಂಭಿಸುತ್ತಿದ್ದೇನೆ. ಇದು ಯಶಸ್ವಿಯಾಗಲಿ, ಸದಾ ಸಿದ್ಧಿಯಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಮೂರನೇ ಶ್ಲೋಕ: ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಾ ಉಪಾಸ್ಮಹೇ. ಈ ಶ್ಲೋಕದ ಅರ್ಥ: ನಾವು ಹಯಗ್ರೀವ ದೇವರನ್ನು ಧ್ಯಾನಿಸುತ್ತೇವೆ. ಅವರು ಜ್ಞಾನ ಮತ್ತು ಆನಂದದಿಂದ ತುಂಬಿರುವವರು. ಅವರ ರೂಪವು ನಿಷ್ಕಳಂಕವಾದ ಸ್ಫಟಿಕದಂತೆ ಶುದ್ಧವಾಗಿದೆ. ಅವರು ಎಲ್ಲ ವಿದ್ಯೆಗಳ ಮೂಲಾಧಾರ. ಈ ಶ್ಲೋಕಗಳನ್ನು ಉತ್ತಮ ವಿದ್ಯೆ ಪಡೆಯಲು ಪ್ರತಿದಿನ ಸ್ನಾನದ ಬಳಿಕ ಹೇಳಬೇಕು. ಇನ್ನು ರಾತ್ರಿ ನಿದ್ರಿಸುವಾಗ ರಾಯರನ್ನು ಮತ್ತು ರಾಮನನ್ನು ನೆನೆದು 2 ಶ್ಲೋಕಗಳನ್ನು ಹೇಳಬೇಕು. ಇದನ್ನು ಹೇಳಿದರೆ ಕೆಟ್ಟ ಕನಸು ಬೀಳುವುದಿಲ್ಲ ಮತ್ತು ರಾಯರ ಮತ್ತು ರಾಮನ ಕೃಪೆ ನಮ್ಮ ಮೇಲಿರುತ್ತದೆ. ಮೊದಲನೆಯ ಶ್ಲೋಕ: ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಈ ಶ್ಲೋಕದ ಅರ್ಥ: ಶ್ರೀ ರಾಘವೇಂದ್ರ ಸ್ವಾಮೀಜಿ ಪೂಜ್ಯರು. ಅವರು ಸತ್ಯ ಮತ್ತು ಧರ್ಮದಲ್ಲಿ ನಿಷ್ಠರಾಗಿದ್ದಾರೆ. ಭಕ್ತರಿಗೆ ಕಲ್ಪವೃಕ್ಷವಾಗಿ ಎಲ್ಲ ಇಚ್ಛೆಗಳನ್ನು ನೆರವೇರಿಸುವ ಮರವಾಗಿದ್ದಾರೆ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಶರಣಾದವರಿಗೆ ಕಾಮಧೇನು ಗೌರವದಂತಿದ್ದಾರೆ, ಅಂದರೆ ಎಲ್ಲ ಬಯಕೆಗಳನ್ನು ಪೂರೈಸುವ ಶುದ್ಧ ಶಕ್ತಿ. ಎರಡನೇ ಶ್ಲೋಕ: ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ.
ರಾಮನಿಗೆ ಭದ್ರನಾದ ರಾಮನಿಗೆ ಚಂದ್ರನಂತೆ ಪ್ರಕಾಶಮಾನನಾದ ರಾಮಚಂದ್ರನಿಗೆ ಸೃಷ್ಟಿಕರ್ತನಾದ ದೇವರಿಗೆ ರಘುವಂಶದ ರಾಜನಿಗೆ ಎಲ್ಲ ಭಕ್ತರ ರಕ್ಷಕನಿಗೆ ಮತ್ತು ಸೀತಾದೇವಿಯ ಪತಿಯಾದ ಶ್ರೀರಾಮಚಂದ್ರನಿಗೆ ನನ್ನ ನಮನಗಳು. ಈ ಶ್ಲೋಕಗಳನ್ನು ಪ್ರತಿದಿನ ಹೇಳುವುದರಿಂದ ನಮ್ಮ ಸಂಕಷ್ಟಗಳು ಕರಗಿ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು, ಸಮೃದ್ಧಿ ಲಭಿಸುತ್ತದೆ. ಈ ವಿಡಿಯೋವನ್ನು ನೋಡಿದ ನನ್ನ ಪ್ರೀತಿಯ ಸ್ನೇಹಿತರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಂದು ನಾನು ಮನಸಾರೆ ಪ್ರಾರ್ಥಿಸುತ್ತೇನೆ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಆಲ್.